ಅಲ್ಲ, ಜನಗಳ ಕಡೆಯಿಂದನೂ ಒಂದಷ್ಟು ವಾದ ಇರುತ್ತೆ ಸರ್, ಬೇಕು ನಾಯಕತ್ವದ ಬೇಕು. ಯಾಕಂದರೆ ಅಂಬರೀಷ್ ಅವರು ಇದಕ್ಕೆ ಈಗ ಅಂಬರೀಷ್ ಅವ್ರಿಗೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ಸರ್. ಅವ್ರು ಭಾಳ ದೊಡ್ಡ ವ್ಯಕ್ತಿ. ಆಮೇಲೆ ಇಂಡಸ್ಟ್ರಿ ಎಲ್ಲ ಅವ್ರು ಒಂದು ಗೆರೆ ಹಾಕಿದ್ರೆ ಯಾರು ದಾಟ್ತಾ ಇರಲಿಲ್ಲ. ಅದೆಲ್ಲ ರೇರ್ ಕೇಸು. ಅವ್ರ ಥರ ಎಲ್ಲ ಆಗ್ತೀವಿ, ಇನ್ನೊಬ್ಬ ಬರ್ತಾನೆ, ಅವೆಲ್ಲ ತಪ್ಪು. ಅವೆಲ್ಲ ಆಗೋದು ಇಲ್ಲ, ಚಾನ್ಸೇ ಇಲ್ಲ ಅವೆಲ್ಲ. ಎಲ್ಲ ಹೋಗ್ತಾ ಹೋಗ್ತಾ ಸ್ಟಾರ್ಗಳಲ್ಲಿ ಅಥವಾ ಈಗ ಬರ್ತಿರೋಂಥ ಹೀರೋಗಳಲ್ಲೂ ಇಂಡಿವಿಜುವಲಿಟಿ ಅಂತ ಬಂದುಬಿಟ್ಟಿದೆಯಾ ಅಂತ ಸರ್? ಬರಲೇಬೇಕು, ತಪ್ಪೇನಿಲ್ಲ ಸರ್. ಅವ್ರದ್ದನ್ನು ನೋಡ್ಕೊಳ್ಳೋದು ತಪ್ಪೇ ಇಲ್ಲ, ಬೆಳೆಯೋದು ತಪ್ಪಲ್ಲ, ಏನೂ ತಪ್ಪಲ್ಲ. ಪರಸ್ಪರವಾಗಿ ಎಲ್ಲಿವರೆಗೆ ಗೌರವ ಇದೆಯೋ ಅದು ಮಿಕ್ಕಿದ್ದು ಯಾವುದು ತಪ್ಪಲ್ಲ. ಗೌರವ ಕಳ್ಕೊಂಡಾಗ ಕ್ವಶನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ, ಏನಕ್ಕೆ ಅಂತ. ದನಿ ಎತ್ತೋದು ಒಂದು ದನಿ ಬೇಕು ಅನ್ನೋದು, ಇಂಡಸ್ಟ್ರಿ ದನಿ ಎತ್ತೋಕ್ಕೆ ಇನ್ನೊಂದು ದನಿ ಬೇಕು ಅನ್ನೋದು, ನಾಯಕತ್ವದ ದನಿ ಅನ್ನೋದು. ಯಾಕೆಂದರೆ ಸರ್ ಈಗ ಸಬ್ಸಿಡಿ ವಿಚಾರದಲ್ಲಿ ಗಲಾಟೆ ಆಗ್ತಿದೆ, ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಕ್ಯೂಬನ್ನಾಗಲಿ ಮತ್ತೊಂದಾಗಲಿ ಬೆಂಗಳೂರಿನಲ್ಲೇ ತೆಗಿಬೇಕು ಅಂತ ಒಂದಷ್ಟು ಗಲಾಟೆ ಇದೆ. ಫಿಲ್ಮ್ ಚೇಂಬರ್ ಕಡೆಯಿಂದ ಸಾಕಷ್ಟು ಕೊರತೆಗಳು ಕಾಣಿಸ್ತಾ ಇದೆ. ನಾವೆಲ್ಲರೂ ನಮ್ಮ ಕೆಲಸಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರ ಅವಶ್ಯಕತೆ ಇಲ್ಲ ಸರ್. ಬಟ್ ನಮ್ಮ ಚೇಂಬರ್ ಇದೆ, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಡೈರೆಕ್ಟರ್ ಅಸೋಸಿಯೇಷನ್ ಇದೆ, ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಇದಕ್ಕೆಲ್ಲ ಫೈಟ್ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಮಾಡೇ ಮಾಡ್ತಾರೆ. ಕಲಾವಿದರು ಕೂಡ ಇವೆಲ್ಲದಕ್ಕೆ ನಿತ್ಯ ನಿಂತ್ಕೊತಾರೆ. ಬಟ್ ಅದಕ್ಕೊಂದು ಫೇಸ್ ಬೇಕು, ಇದು ಬೇಕು ಅನ್ನೋದು ಇವತ್ತಿಗೆ ಅವಶ್ಯಕತೆ ಇಲ್ಲ. ಅವತ್ತಿಗೆ ಅವರೆಲ್ಲ ಇದ್ದರು, ದೊಡ್ಡವರಿದ್ದರು, ಅವರು ಫೇಸ್ ಆಫ್ ದಿ ಇಂಡಸ್ಟ್ರಿ ಆಗೋಗಿದ್ದರು. ಇವತ್ತಿಗೆ ನಾವು ಹೋಗಿ ಅದೇನು ಒಂದು ಸಿಂಹಾಸನನ ಯಾರಿಗಾರ ಪಟ್ಟಾಭಿಷೇಕ ಮಾಡಿ ಕೂರ್ಸೋಕೆ ಹೇಳಿ, ಇಟ್ಸ್ ಆನ್ ಇಮ್ಯಾಜಿನರಿ ಪೊಸಿಷನಿಂಗ್ ಅದು ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ಅದು ಸರ್. ಎಷ್ಟೋ ಸರಿ ಅಂದರೆ ಪ್ರತಿ ಊರಿಗೂ ಹೋದಾಗ ಅಥವಾ ನಿಮ್ದು ಏನೋ ಒಂದು ಪೋಸ್ಟ್ ಹಾಕಲಿ ಮತ್ತೊಂದು ಏನಾರು ಇದ್ದಾಗ ಜನಗಳ ಕಡೆಯಿಂದ ಒಂದಷ್ಟು ಮಾತುಗಳು ಅಥವಾ ತುಂಬ ಪ್ರೀತಿ ತುಂಬದ ಮಾತುಗಳಿರುತ್ತೆ ಸರ್. ಒಂದು ಹಂತಕ್ಕೆ ಬಂದಾಗ ಈ ಪ್ರೀತಿ ಮತ್ತು ಅಭಿಮಾನಕ್ಕೆ ಎಲ್ಲೋ ಒಂದು ಕಡೆ ನನಗೆ ಭಾರ ಅನ್ನಿಸ್ತಾ ಇದೆ ಯಾವತ್ತಾರು ಅನಿಸಿದೆಯಾ ಸರ್ ಅಂತ? ಅದಕ್ಕೆ ಎಂಡೇ ಅಲ್ಲ ಸರ್. ಆ ಪ್ರೀತಿ ಅಭಿಮಾನ ಇರಲಿಲ್ಲ ಅಂದರೆ 2.5 ವರ್ಷ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಇವತ್ತು ಹೆದರ್ಕೊಂಡಿರ್ತಾ ಇದ್ದೆ ನಾನು. ಬಟ್ ಅವ್ರು ತೋರಿಸೋ ಪ್ರೀತಿ ಮೇಲೆ ಬೇಜಾರಾಗುತ್ತೆ, ಕೊಡಲಿಲ್ವಲ್ಲ ನಾನು ಬೇಗ ಅಂದ್ಬಿಟ್ಟು ಒಂದು ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಅವರೇ ನಮ್ಮ ಸ್ಟ್ರೆಂತ್. ಅವ್ರು ತೋರಿಸೋ ಪ್ರೀತಿನ ನಮಗೆ ಇಲ್ಲ. ಒಂದು ಓಪನಿಂಗ್, ಡೀಸೆಂಟ್ ಓಪನಿಂಗ್ ತೊಗೊಳುತ್ತೆ ಸಿನಿಮಾ. ಇನ್ನೂ ಪಿಕ್ಚರ್ ನೋಡೋಕೆ ಕಾಯ್ತಾ ಇದ್ದಾರೆ ಎಲ್ಲರೂ. ಇದಂತೂ ಬಂದೇ ಬರುತ್ತೆ ಸರ್. ಸುದೀಪ್ ಸರ್ಗಿರುವಂಥ ಜೀವನದ ಮೇಲೆ ಒಂದು ಥಾಟ್, ಒಂದು ಐಡಿಯಾಲಜಿ ಏನಿದೆ ಅಂತ. ಯಾಕಂದರೆ ಒಂದಷ್ಟು ಜನಕ್ಕೆ ಇರುತ್ತೆ, ಈಗ ಕಾಯಕವೇ ಕೈಲಾಸ, ಒಂದು ನಾಡಿದ್ದು ಒಂದಿರುತ್ತೆ ಸರ್. ಡಿಪೆಂಡ್ಸ್ ಆನ್ ದ ಮೂಡ್ ಆ್ಯಂಡ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇನ್ನು ಅಭಿಮಾನಿಗಳ ಕಡೆಯಿಂದ ಇರೋದು ಎರಡು ಒಂದು ಬೇಡಿಕೆ ಸರ್. ಒಂದು ಐತಿಹಾಸಿಕ ಸಿನಿಮಾದಲ್ಲಿ ಒಂದು ನಟಿಸಬೇಕು ಅಂತ, ಎರಡು ಸಿನಿಮಾಗಳಿಗೆ ಆಲ್ರೆಡಿ ಪೋಸ್ಟ್ ಹಾಕೊಂಡು ಅವರೇ ರೆಡಿ ಮಾಡ್ಕೊಬಿಟ್ಟಿದೆ ಸರ್. ಒಂದು ವೀರಮದಕರಿ ನಾಯಕ, ಮತ್ತೊಂದು ಇಮ್ಮಡಿ ಪುಲಿಕೇಶಿ. ಈ ಥರದೊಂದು ಸಿನಿಮಾ ಯಾವಾಗ ಎದುರು ನೋಡ್ಬೋದು ಸರ್? ಪೌರಾಣಿಕ ಅಥವಾ ಐತಿಹಾಸಿಕ ಸಿನಿಮಾ ಪಿಕ್ಚರ್ ಬಂದಾಗ, ನಿರ್ಮಾಪಕರು ಬಂದಾಗ, ಬಂಡವಾಳ ಹಾಕೋರು ಬಂದಾಗ ಆಗುತ್ತೆ. ಯಾರು ಬಂದಿಲ್ಲ ಅಂದಾಗ ಯಾರು ಮಾಡೋಕ್ಕಾಗತ್ತೆ ಸರ್? ಯಾರು ಬರಬೇಕಲ್ಲ, ಕತೆ ಅನ್ನೋದಲ್ಲ ಸರ್. ಅವ್ರು ಬರಬೇಕಲ್ಲ, ಯಾರಾದರೂ ಐಡಿಯಾ ತೊಗೊಂಡು ನಿರ್ದೇಶನ ಕತೆ ಬರ್ಕೊಂಡು ಸಿನಿಮಾಗೆ ಬಂಡವಾಳ ಹಾಕೋರು ಯಾರು ಬರಬೇಕಲ್ಲ. ಬಂದಾಗ ತಾನೇ ಆಗೋದು. ಬರಲಿಲ್ಲ ಅಂದಿದ್ದು ಯಾವುದಾಗುತ್ತೆ? ಬಟ್ ಕನಸಿದೆ ಸರ್ ಆ ಥರದೊಂದು ಸಿನಿಮಾ ಮಾಡಿ? ನಾನು ಯಾವುದು ಕನಸು ಕಾಣಲ್ಲ ಸರ್. ಓಕೆ, ಬಂದಿರೋದನ್ನ ನನಗೆ ಬಂದಿರೋ ವರ ಅಂದ್ಕೊಂಡು ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹೊರತು ಕನಸು ಹಿಡ್ಕೊಂಡು ಕೂರಲ್ಲ. ಮಾಡೋ ಕೆಲಸ ಕನಸಿನ ಥರ ಇರ್ಬೇಕು, ಹಂಗೆ ಮಾಡೋಣ. ಯಾವುದೋ ಕನಸು ಹಿಡ್ಕೊಂಡು ಕೂತ್ಕೊಳ್ಳಲ್ಲ ನಾನು. ಅದಾಗುತ್ತೆ ಜೀವನದಲ್ಲಿ, ಇದಾಗುತ್ತೆ, ಇದು ಕೈಯಲ್ಲಿದ್ದಿದೆ, ಖುಷಿಪಟ್ಟು ಮಾಡೋಣಲ್ಲ. ಕರೆಕ್ಟ್ ಸರ್. ಮತ್ತೊಂದು ಬೇಡಿಕೆ ರಾಜಕಾರಣ. ಪ್ರತಿ ಎಲೆಕ್ಷನ್ ಬಂದಾಗಲೂ ಕೂಡ ಸುದೀಪ್ ಸರ್ ಈ ಪಕ್ಷದಿಂದ ಬರ್ತಾರಂತೆ, ಆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಒಂದಷ್ಟು ಸುದ್ದಿಗಳೇ ಓಡಾಡ್ತಾ ಇರುತ್ತೆ. ರಾಜಕಾರಣದ ಮೇಲೆ ನಿಮ್ಗೆ ಇರುವಂಥ ಒಲವು ಏನಿದೆ ಅಂತ? ನನಗೆ ರಾಜಕೀಯದ ಮೇಲೆ ಒಲವಿಲ್ಲ. ಅವಶ್ಯಕತೆ ಬಂದು ಅಕಸ್ಮಾತ್ ಇಳಿಬೇಕು ಅಂದಾಗ ಖಂಡಿತ ಇಳಿತೀನಿ ಸರ್. ನಾನೇನು ಅದಕ್ಕೆ ಹೆಸಿಟೇಟ್ ಏನು ಮಾಡೋಕ್ಕೆ ಹೋಗಲ್ಲ. ಸದ್ಯಕ್ಕೆ ಆ ಥರ ಏನು ಯೋಜನೆಗಳಿಲ್ಲ. ನೀವು ನೋಡುವಂಥ ಮಾದರಿ ಕರ್ನಾಟಕ ಹೇಗಿರಬೇಕಂತ ಕನಸಿದೆ ಸರ್? ಯಾಕಂದರೆ ಈಗ ಉದಾಹರಣೆಗೆ ಪಕ್ಕದ ರಾಜ್ಯದಲ್ಲಿ, ತಮಿಳುನಾಡಲ್ಲಿ ವಿಜಯ್ ಅವರು ಒಂದು ಪಕ್ಷ ಸ್ಟಾರ್ಟ್ ಆದಾಗ ಒಬ್ಬ ನಾಯಕ ಜನನಾಯಕ ಆದಾಗ ಹೇಗಿರುತ್ತೆ ಅನ್ನೋದೊಂದು ಉದಾಹರಣೆ. ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ನಮಗೆ ಏನಾಗಿದೆ ಸರ್, ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಅಲ್ಲೆಲ್ಲ ಚೆನ್ನಾಗಿರೋದೇನಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಓಡ್ತದೆ. ಅಲ್ಲೆಲ್ಲ ಪ್ರೈವೇಟ್ ಪಾರ್ಟಿಗಳಿರೋದ್ರಿಂದನೇ ಒಂದು ಊರು ಬೇಗ ಬೆಳೀತಾ ಇದೆ. ನಮ್ಮಲ್ಲಿ ಸೆಂಟ್ರಲಿಂದ ಬರೋದಲ್ವ, ತುಂಬ ಟೈಮ್ ಆಗುತ್ತೆ. ಇಲ್ಲಿಂದ ಲೆಟ್ರ್ ಹಾಕಿ, ಅಲ್ಲಿಂದ ಲೆಟ್ರ್ ಹಾಕಿ, ಅದು ಇದು ಅಂತೆಲ್ಲ ಆದಮೇಲೆ ಟೈಮ್ ಆಗುತ್ತಲ್ಲ. ಸೊ ಸೆಂಟ್ರಲ್ ಒಂದು ನಮ್ಮ ಲೋಕಲ್ ಪಾರ್ಟಿ ಅಂತ ಒಂದು ಬಂದಾಗ ಏನಾಗುತ್ತೆ, ಡೆವಲಪ್ಮೆಂಟ್ ಇನ್ನೂ ಜೋರಾಗಿರ್ತಾವೆ ಅಷ್ಟೇ. ಆ ಥರ ಪ್ರಾದೇಶಿಕ ಪಕ್ಷ ಏನಾದರೂ ಮಾಡಬಹುದಾ ಸರ್? ಅದೇ ಮೊದಲೇ ಸರ್, ಇವತ್ತು ಅಷ್ಟು ಈಸಿ ಅಲ್ಲ ಯಾರಾದ್ರು ಬಂದು ಮಾಡೋದು. ಅಷ್ಟು ಈಸಿ ಆಗಿಬಿಟ್ಟಿದ್ರೆ ಯಾರ್ಯಾರೋ ಪಾರ್ಟಿ ಕಟ್ಬಿಡೋರಲ್ಲ, ಯಾರ್ಯಾರೋ ಅವ್ರು ಆಳ್ಬಿಡೋರು, ಹಾಗೆಲ್ಲ ಆಗಲ್ಲ. ಜನನಾಯಕ ಅಂತ ಅನ್ಸ್ಕೊಳ್ಳೋದು ಈಸಿ ಅಲ್ಲ ಸರ್. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಸು ಬೇರೆ ಬೇರೆ, ಕಾಂಗ್ರೆಸ್ಸಲ್ಲಾಗಲಿ, ಬಿ ಜೆ ಪಿಯಲ್ಲಾಗಲಿ, ದಳದಲ್ಲಾಗಲಿ, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅಂದರೆ ಅವರೆಲ್ಲ ದುಡ್ದಿದ್ದಾರೆ. ಅಷ್ಟು ವರ್ಷಗಳ ಕಾಲ
ಆಳಿದ್ದಾರೆ, ಅದಕ್ಕೆ ಅವರೆಲ್ಲ ಜನನಾಯಕರು ಅಂತ ಅನ್ಸ್ಕೊಂಡರು. ಸುಮ್ಮನೆ ಹೋಗಿ ದುಡ್ಡಿದೆ ಅನ್ನೋ ಮಾತ್ರಕ್ಕೆ, ಪಕ್ಷ ಕಟ್ ಮಾತ್ರಕ್ಕೆ ನಾವು ಎಲ್ಲರೂ ಜನನಾಯಕರಾಗ್ತಾರೆ, ಹೀರೋಗಳಾಗ್ತಾರೆ, ಲೀಡರ್ಸ್ಗಳಾಗ್ತಾರೆ ಅಂದರೆ ತಪ್ಪದು. ಸರ್, ಈಗ ಆಲ್ರೆಡಿ ನಿಮ್ಮಲ್ಲಿ ನಾಯಕನನ್ನು ನೋಡ್ತಾ ಇದ್ದಾರೆ ಸರ್. ಯಾಕೆಂದರೆ ಒಂದಷ್ಟು ಘಟನೆಗಳು ಅಂದರೆ ಸಹಾಯಕ್ಕಾಗಲಿ ಈ ಥರ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ಬಂದು ಅಭಿಮಾನಿಗಳು ಹೇಳ್ಕೊಳ್ಳೋದಿದೆ. ನೀವು ನಿಮ್ಮ ಕಾಲದಕ್ಕೆ ಸಹಾಯ ಮಾಡ್ತೀರಾ? ಕೈಲಾಗಿದ್ದು ಮಾಡಿದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ಸರ್. 25th ತುಂಬ ಒಂದು ಒಳ್ಳೆಯ ದಿನ. ಅಂದರೆ ಡಿಸೆಂಬರ್ ಅಂತಲೇ ಒಂದು ಲಕ್ಕಿ ಮಂತ್ ಅಂತೆಲ್ಲ ಕರೀತಾರೆ. ಮ್ಯಾಕ್ಸ್ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಹೇಳೋದಾದರೆ ಸರ್. ಸರ್, ಸಿನಿಮಾದ ನಾನು ಏನಂದರೆ ಒಂದು ಒಳ್ಳೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು, ಅಷ್ಟು ಬಿಟ್ಟರೆ ಅದಕ್ಕೊಂದು ಯಾಕೆ ನೋಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಇದೆಲ್ಲ ಸಿನಿಮಾದಲ್ಲಿ ನಾನು ಹೇಳೋದು ಯಾವ ಸಿನಿಮಾದಲ್ಲಿ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಿನಿಮಾ ಇಸ್ ಅನ್ ಎಕ್ಸ್ಪೆಕ್ಟೇಷನ್ ಅಲ್ಲ, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ಅಲ್ಲಿ ಹೋಗ್ರಿ, ಅದರೊಳಗಡೆ ಕೆಲವ್ರ ಕತೆಗಳಲ್ಲಿ ಒಂದಿಷ್ಟು ಮೆಸೇಜ್ ಇಟ್ಟಿರ್ತಾರೆ, ಒಂದು ಏನೇನೋ ಒಳ್ಳೆತನನೂ ಇಟ್ಟಿರ್ತಾರೆ, ಇಲ್ಲ ಅಂತಲ್ಲ. ನೀವು ಸಿನಿಮಾಗೆ ಹೋಗೋದು ಬೋರ್ ಹೊಡಿತದೇನೋ ನೋಡೋಣ ಅಂದಾಗ ತಾನೇ ಹೋಗುತ್ತೆ, ನಾವು ಕಲಿಯೋಕ್ಕೆ ಹೋಗ್ತೀರಾ ಇಲ್ವಲ್ಲ. ಮತ್ತು ಒಂದು ಎಂಟರ್ಟೈನ್ಮೆಂಟ್ ಅದು. ಸೊ ನಾವು ಒಂದು ಸುಮಾರು ವರ್ಷ ಆದಮೇಲೆ, ಸುಮಾರು ಟೈಮ್ ಆದಮೇಲೆ ಒಂದು ಸಿನಿಮಾ ಬರ್ತದೆ, ತುಂಬ ಖುಷಿಯಲ್ಲಿ ನೋಡಿದ್ರೆ ಖುಷಿ, ನೋಡಿದ್ರೂ ಖುಷಿ, ನನಗೇನು ಬೇಜಾರಿಲ್ಲ. ಬಟ್ ಏನಂತಂದರೆ ಒಂದು ಸಿನಿಮಾ ಕೊಟ್ಟಿದ್ದೀವಿ ಸರ್, ಒಂದೇ ಒಂದು ಬೇಜಾರೇನೆಂದರೆ ಇಷ್ಟು ಪ್ರೀತಿ ತೋರಿಸ್ತಾರೆ, ನಾವು ಲೇಟ್ ಮಾಡಿದ್ನಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಾನೇನು ಇದರಲ್ಲೇ ಮತ್ತೆ ಫಿಲಾಸಫಿ ಪಾಠ ಹೇಳ್ಕೊಂಡು ಹೋಗಲ್ಲ, ಇವೆಲ್ಲ ತುಂಬ ಅದಿದೆ ಇದಿದೆ ಅಂತ ಅಲ್ಲ. ಸಿನಿಮಾ ಇದೊಂದು ಎಂಟರ್ಟೈನ್ಮೆಂಟ್, ನೋಡ್ಬಿಟ್ಟು ಖುಷಿ ಪಡಲಿ ಅಷ್ಟು. ಸರ್, BRB ಆಲ್ರೆಡಿ ಒಂದಷ್ಟು ಫೋಟೋಶೂಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದೆ ಅಂತ. ಇದು ಡಿಸೆಂಬರ್ ಎಂಡಲ್ಲಿ ಹೋಗಬೇಕಿತ್ತು, ಈಗ ಜಾನ್ವರಿ 2nd ವೀಕಿಂದ ವಿಲ್ ಸ್ಟಾರ್ಟಿಂಗ್ ಶೂಟಿಂಗ್. ಸರ್, ಮತ್ತೊಂದು ಆ್ಯಂಗಲಲ್ಲಿ ಸುದೀಪ್ ಅವರು ಒಂದಷ್ಟು ಸಿನಿಮಾಗಳಿದೆ ಸರ್. ಈಗ ಸ್ವಾತಿ ಮುತ್ತಾಗಲಿ ಒಂದಷ್ಟು ಸಿನಿಮಾಗಳು, ಆ ಥರದ್ದು ಸುದೀಪ್ ಅವ್ರನ್ನ ನೋಡಬೇಕು ಅಂತ ಎದುರು ನೋಡ್ತಿರೋಂಥ. ಇಲ್ಲ ಸರ್, ಇವತ್ತೆಲ್ಲ ಆ ಥರ ಸಿನಿಮಾಗಳು ಸ್ವಲ್ಪ ಕಷ್ಟ ಇದೆ ಓಡೋದು ಥಿಯೇಟ್ರಲ್ಲಿ. ಇವತ್ತಿಗೆ ನೀವು ಪಕ್ಕ ಸ್ವಾತಿ ಮುತ್ತು ಈ ಥರ ಎಲ್ಲ ತೆಗೆದ್ರೆ ಸ್ವಲ್ಪ ಕಷ್ಟ ಇದೆ ಇವತ್ತಿಗೆ. ಮಯೋಟೋಗ್ರಾಫ್ನ ಈಗಲೂ ನೆನೆಸ್ಕೋತಾರೆ ಸರ್, ಯಾಕಂದರೆ ಈಗ ವರ್ಕ್ ಆಗ್ತಿರೋಂಥ ಸಿನಿಮಾಗಳು ಅದೇ ಆಗಿದೆ. ಅವಾಗ ಥಿಯೇಟ್ರಲ್ಲಿ ಆ ಥರ ಸಿನಿಮಾ ಓಡೋದೇನೋ, ಇವತ್ತು ಸ್ವಲ್ಪ ಸ್ಪೀಡ್ ಬೇಕು, ಫಾಸ್ಟ್ ಆಗಬೇಕು. ಆ್ಯಂಡ್ ಇವತ್ತಿಗೆ 50 ದಿನ 100 ದಿನ ಕಲ್ಚರ್ ಹೊರಟೋಗಿದೆ. ಇವತ್ತು 2-3 ವಾರದಲ್ಲಿ ದುಡ್ಡು ಮಾಡಿಬಿಡ್ಬೇಕು ನೀವು. ಸೊ 2-3 ವಾರದಲ್ಲಿ ದುಡ್ಡು ಮಾಡಬೇಕು ಅಂದರೆ ಅಂಥ ಸಿನಿಮಾನೇ, ಅಂಥ ಕತೆಗೆ ಕೈ ಹಾಕಬೇಕಾಗತ್ತೆ. ಇಲ್ಲಾಂದರೆ OTT ಅಂಥ ಪ್ಲ್ಯಾಟ್ಫಾರ್ಮಲ್ಲಿ ಓಡ್ತವೆ ಸಿನಿಮಾಗಳು. ಸ್ವಲ್ಪ ಕಷ್ಟ ಇದೆ, ನಾನು ಇಂಪಾಸಿಬಲ್ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಷ್ಟ ಇದೆ ಸರ್. ಅದೇ ಮಯೋಟೋಗ್ರಾಫ್ನ ಉದಾಹರಣೆ ತಗೊಳ್ಳೋದಾದ್ರೆ ಸರ್, ಆ ಥರ ಸಿನಿಮಾಗಳನ್ನು ಕಂಟೆಂಟನ್ನು ಜನ ಈಗ ಇಷ್ಟಪಡ್ತಿದ್ದಾರೆ ಅಂತ ಅನಿಸ್ತದೆ ಸರ್. ಎಲ್ಲೋ ಒಂದು ಕಡೆ ಯಾರು ಎಷ್ಟು ಒಳ್ಳೇದು ಬರ್ತಾ ಇದೆಯಲ್ಲ ಸರ್. ಥಿಯೇಟ್ರಲ್ಲಿ ಸ್ವಲ್ಪ ಕಷ್ಟ ಇದೆ ಓಡೋದು. ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಥಿಯೇಟ್ರಲ್ಲಿ ಓಡೋದು. ಇದು ನಾನು ಕನ್ಕ್ಲೂಷನ್ ಕೊಡ್ತಾ ಇಲ್ಲ, ನೋಡ್ತಾ ಇರೋದನ್ನು ಹೇಳ್ತಾ ಇದ್ದೀನಿ ನಾನು, ಅಥವಾ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ. ನೋಡ್ತಾ ಇದ್ದಾಗ ಈ ಫ್ಯಾಮಿಲಿ ಓರಿಯೆಂಟೆಡು ಲವ್ ಸ್ಟೋರೀಸು ಸ್ವಲ್ಪ ಕಮ್ಮಿ ಆಗಿದೆ ಓಡೋದು. ಈಗ ಪೀರಿಯಾಡಿಕ್ ಸಿನಿಮಾಗಳಿಗೆ ಜಾಸ್ತಿ ಹವಾ ಅಂತ ಹೇಳ್ಬೋದು. ಇಲ್ಲ, ಸ್ಪ್ಯಾನ್ ಬೇಕು ಸರ್. ಸಿನಿಮಾದಲ್ಲಿ ಸ್ಪ್ಯಾನ್ ಇರಬೇಕು, ದೊಡ್ಡದಿರಬೇಕು. ನಿಮ್ಮ ನೋಡ್ದಲ್ದಿರೋ ದೃಶ್ಯಗಳು, ನೋಡ್ದಲ್ದಿರೋ ಸೀನ್ಗಳು, ಆ ಥರ ರಿಚ್ನೆಸ್ಸು ಅಂಥದ್ದೆಲ್ಲ ಬಂದಾಗ ಒಂದು ಆಕರ್ಷಣೆ. ಸೊ ಇದು ನಡೀತಾ ಇದೆ ಆ್ಯಕ್ಚುಲಿ. BRBದಲ್ಲಿ ಇದೆಲ್ಲ ಇರುತ್ತೆ ಸರ್. BRB ಇಸ್ ಅ ವೆರಿ ಬಿಗ್ ಫಿಲ್ಮ್ ಸರ್, ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಸರ್, ಬಜೆಟ್ ವಿಚಾರದಲ್ಲಿ ಈಗ ಆಲ್ರೆಡಿ ಒಂದಷ್ಟು ಲೆಕ್ಕಾಚಾರಗಳು ಸ್ಟಾರ್ಟ್ ಆಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಲೆಕ್ಕಾಚಾರದಲ್ಲಿ. ದೊಡ್ಡದೇ ಇದೆ ಸಿನಿಮಾ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಸರ್, ನೋಡಿದ್ರಲ್ಲ, ಇದಿಷ್ಟು ಕಿಚ್ಚ ಸುದೀಪ್ ಅವರ ಮನದಾಳದ ಮಾತುಗಳು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.